ಲಕ್ಷ್ಮೇಶ್ವರ ಪುರಸಭೆಯ ಆಡಳಿತ ಪಕ್ಷದ ಸದಸ್ಯರು ಕಾಣೆಯಾಗಿದ್ದಾರೆ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ಆಗಮಿಸಿ ಮಾನ್ಯ PSI ಈರಪ್ಪ ರೆಡ್ಡಿಯವರಿಗೆ ಲಕ್ಷ್ಮೇಶ್ವರ ಪುರಸಭೆಯ ಆಡಳಿತ ಪಕ್ಷದ ಸದಸ್ಯರು 2 ತಿಂಗಳುಗಳಿಂದ ಕಾಣೆಯಾಗಿದ್ದಾರೆ. ಹಾಗಾಗಿ ಪಟ್ಟಣದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗುತ್ತಿಲ್ಲ ಹಾಗೂ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಕೊರತೆಯಿಂದಾಗಿ ತುಂಬಾ ತೊಂದರೆ ಉಂಟಾಗಿದೆ. ಆದ್ದರಿಂದ ಸಾರ್ವಜನಿಕರಲ್ಲಿ ಒಂದು ಸಂಶಯ ಮೂಡುತ್ತಿದೆ. ಪುರಸಭೆಯ ಆಡಳಿತ ಪಕ್ಷವು ಕಾಣೆಯಾಗಿರುವ ಶಂಕೆ ವ್ಯಕ್ತವಾಗಿದೆ. ದಯಾಳುಗಳಾದ ತಾವು ಇನ್ನು 3 ದಿನಗಳ ಒಳಗಾಗಿ ಆಡಳಿತ ಪಕ್ಷದ ಸದಸ್ಯರನ್ನು ಹುಡುಕಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಒಂದು ಪಕ್ಷ ತಾವು ಆಡಳಿತ ಪಕ್ಷದ ಸದಸ್ಯರನ್ನು ಹುಡುಕಲು ವಿಫಲವಾದರೆ ಕರ್ನಾಟಕ ರಕ್ಷಣಾ ವೇದಿಕೆಯು ಪುರಸಭೆಯ ಆಡಳಿತ ಪಕ್ಷದ ಸದಸ್ಯರು ಆಡಳಿತ ನಿರ್ವಹಣೆಯಲ್ಲಿ ವಿಫಲರಾಗಿದ್ದಾರೆ ಎಂದು ತಿಳಿದು ಆತ್ಮಹತ್ಯೆ ಮಾಡಿಕೊಂಡಿರಬೇಕೆಂದು ಪರಿಗಣಿಸಿ ಅವರ ಮುಂದಿನ ಶ್ರಾದ್ದ ಕಾರ್ಯವನ್ನು 3 ದಿನಗಳ ನಂತರ ನೆರವೇರಿಸಲಾಗುವುದು. ಶ್ರಾದ್ದ ವಿಧಿವಿಧಾನಗಳನ್ನು ಪುರಸಭೆಯ ಮುಂಭಾಗದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯು ತಮ್ಮ ಸ್ವಂತ ಖರ್ಚಿನಲ್ಲಿ ನಿರ್ವಹಿಸುತ್ತದೆ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಕಾಣೆಯಾಗಿದ್ದಾರೆ ಅನ್ನೋ ಉದ್ದೇಶ ಏನಂದ್ರೆ ಇವತ್ತವರೆಗೂ ಎಷ್ಟೋ ಹೋರಾಟ ಆದವು. ವಾರ್ಡಿಂದ ಮಹಿಳೆಯರೆಲ್ಲ ಕೊಡ ಹಿಡ್ಕೊಂಡ್ಬಂದ್ರು, ಯಾರಿಗೂ ಯಾವುದು ಸ್ಪಂದಿಸಿಲ್ಲ ಅಂತಂದ್ರೆ ಇವತ್ತವರೆಗೂ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. 2 ತಿಂಗಳು ಬಿಡಂಗಿಲ್ಲ, 1 ತಿಂಗಳು ಬಿಡಂಗಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಐತಿ ಅಂದ್ರೆ ನಾವು ಎಲ್ಲ ಹೋರಾಟ ಮಾಡೇ ಪಡಿಬೇಕನ್ನೋ ಪರಿಸ್ಥಿತಿ ಬಂದೈತಿ. ಮತ್ತೆ ಯಾವುದೇ ಸ್ಟೇಟ್ಮೆಂಟ್ ಇಲ್ಲ, ಅವ್ರು ನೋಡಿಲ್ಲ. ನಾವು ಒಂದು ವಾರ್ಡ್ ವೈಸ್ಗೆ ಹೋಗಿ ಆ ವಾರ್ಡಿಗೆ ಸಂಬಂಧಪಟ್ಟ ಮೆಂಬರ್ ಹೋಗಿ ಇಲ್ಲ ಹಿಂಗೆ ಪ್ರಾಬ್ಲಮ್ ಆಗೈತಿ, ಈಗ ನಿಮ್ಗೆ ಸದ್ಯಕ್ಕೆ ಸರ್ಕಾರಿ ನಳದಿಂದ ಕುಡಿ ನೀರಿನ ವ್ಯವಸ್ಥೆ ಒಂದು ಟ್ಯಾಂಕರ್ ಕಳಿಸ್ತೀವಿ, ಸರ್ಕಾರಿ ನಳ ಅದಾವು ಯೂಸ್ ಮಾಡ್ಕೊಡ್ರಿ, ಅದಾದ್ರೂ ಕರೆಕ್ಟ್ ಆಗಿದಾವೆ. ಸರ್ಕಾರಿ ನಳನೂ ಸರಿ ಇಲ್ಲ. 1 ಕೊಡ ತುಂಬಕ್ಕೆ 2 ತಾಸು ಬೇಕು ಒಂದೊಂದು ಕಡೆ ಸರ್ಕಾರಿ ನಳ. ಮತ್ತೆ ಹಿಂಗಿದ್ದಾಗ ಅವ್ರು ಕಾಣೆಯಾಗಿದ್ದಾರೆ ಅಂತ ಇನ್ನೇನ್ರಿ, ಅವರು ಪುರಸಭೆಯಲ್ಲಿ ಇಲ್ಲ, ಕಾಣೆಯಾಗಿದ್ದಾರೆ. ಕಳೆದ ಶುಕ್ರವಾರ ಕರ್ನಾಟಕ ಸ್ವಾಭಿಮಾನಿ ಸೇನೆ ವತಿಯಿಂದ ಪುರಸಭೆಯಲ್ಲಿ ತುರ್ತು ಸಭೆ ನಡೆಯಿತು. ಆ ಒಂದು ನೀರಿನ ವಿಚಾರವಾಗಿ ಪುರಸಭೆ ಮುಖ್ಯಾಧಿಕಾರಿಗಳು ನಮಗೆ ಸೂಚಿಸಿರುವ ಕಾರಣ ಸ್ವಲ್ಪ ನೀರಿನ ಪೂರೈಸಲು ವಿಳಂಬವಾಗಿದೆ. ಸೋಮವಾರ ಅಥವಾ ಮಂಗಳವಾರ ಬರುವಂತೆ ಕಾರಣಕ್ಕೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಪೇಪರ್ ಸ್ಟೇಟ್ಮೆಂಟ್ ಬಂದಿದ್ದವು. ಯಾರು ಕೊಟ್ಟರು ಹೇಳಿಕೆ? ಮುಖ್ಯಾಧಿಕಾರಿಗಳು. ನಾವು ಯಾರಿಗೆ ಕಾಣೆಯಾಗಿದ್ದಾರೆ ಅಂತ ಕೊಟ್ಟಿವ್ರಿ? ಮುಖ್ಯಾಧಿಕಾರಿಗಳು ಸದಸ್ಯರು ಮುಖ್ಯಾಧಿಕಾರಿಗಳು ಯಾವ ಅಧಿಕಾರ ಐತಿ? ಹಿಂದೆ ಇನ್ನೂ